ತಾವು ಕೇಳಿರಿ. ಹಿಂದಿನ ಇತಿಹಾಸ, ಪುರಾಣ, ಶಾಸ್ತ್ರ ಎಲ್ಲವನ್ನ ಕೇಳಿರಿ. ಆಂಜನೇಯನ ದೇವಸ್ಥಾನವನ್ನು ಕಳಸಾರೋಣ ಭಾಳ ಹಳೆಯ ಕಾಲದ್ದಂತ ಹೇಳ್ತೀರಿ. ಏನು ಇತಿಹಾಸ ಪುರಾಣ ಹೇಳ್ತದ, ಶಾಸ್ತ್ರ ಹೇಳ್ತದ, ಅಧ್ಯಾತ್ಮ ಹೇಳ್ತದ ಅಂತಂದ್ರೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ದೇವರಂತಕ್ಕಂಥ ಪರಿಕಲ್ಪನೆಯನ್ನು ಈ ನಾಡಿನೊಳಗೆ ಬಹಳಷ್ಟು ಪರಂಪೂಜ್ಯರು ವಿಶೇಷವಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಕೊಟ್ಟಾರ. ನಮ್ಮ ಅಥನೀಯ ಶಿವಯೋಗಿಗಳು ನಿನ್ನ ನಡೆ ನುಡಿ ಒಂದಾಗಿದ್ದರೆ ಇದ ಜನ್ಮ ಕಡಿ ಅಂತ ಹೇಳ್ತಾರೆ. ಧಾರವಾಡದ ನವಲಗುಂದದ ನಾಗಲಿಂಗಪ್ಪನವ್ರು ಅಂತೇಳಿ ಭಾಳ ದೊಡ್ಡ ಜ್ಞಾನಿಗಳು, ಅವ್ರು ಒಂದೇ ಮಾತಿನೊಳಗೆ ಪರಿಪೂರ್ಣತೆ ಬಗ್ಗೆ ಹೇಳ್ತಾರೆ. ನಿರ್ಮಲವಾದದ್ದ ಮಡಿ, ಉಳಿದದ್ದೆಲ್ಲ ಕಾಲ್ಮಡಿ ಅಂತ ಹೇಳ್ತಾರೆ. ಅದನ್ನು ಹುಬ್ಬಳ್ಳಿ ಸಿದ್ಧಾರೂಢರು ಎಷ್ಟು ಸರಳವಾಗಿ ಹೇಳ್ತಾರಂದ್ರೆ, ಅಹಂ ಬ್ರಹ್ಮಾಸ್ಮಿ ಅಯಮಾತ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ತತ್ವಮಸಿ ಅಂದ್ರೆ ನೀನ ದೇವರದಿ ಅಂತ ಹೇಳ್ತಾರೆ. ಅದನ್ನು ಬಸವಣ್ಣವ್ರ ವಚನ ಸಾಹಿತ್ಯದೊಳಗೆ ಎಷ್ಟು ಸರಳವಾಗಿ ಹೇಳ್ತಾರಂದ್ರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಗೋಕರ್ಣ, ಕೇದಾರ ಮುಂತಾದ ಪುಣ್ಯಕ್ಷೇತ್ರಗಳಿರ್ತಕ್ಕಂಥ ದೇವರುಗಳು ದೇವರಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದನ್ನು ಇಂಚಗೇರಿ ಮಠದ ಬಾಲಬ್ರಹ್ಮಚಾರಿ ಮಾಧವಾನಂದ ಪ್ರಭುಜಿಯವರನ್ನು ಯಾರೋ ತುಂಬಿದ ಸಭೆಯೊಳಗೆ ಕೇಳಿದರು, ದೇವರಂದ್ರೆ ಯಾರ್ರೀ ಅಂತಂದಾಗ ಅವ್ರು ಹೇಳ್ತಾರೆ, ನೀವು ಯಾವ ಧರ್ಮದವರಲ್ಲ, ಜಾತಿಯವರಲ್ಲ, ಕುಲದವರಲ್ಲ, ಮತದವರಲ್ಲ, ಪಂಥದವರಲ್ಲ, ಗೋತ್ರದವರಲ್ಲ, ಸೂತ್ರದವರಲ್ಲ, ನೀವು ಹೆಣ್ಣು ಅಲ್ಲ, ನೀವು ಗಂಡು ಅಲ್ಲ, ತಾವೆಲ್ಲರೂ ಕೂಡ ಶುದ್ಧ ಚೈತನ್ಯ ಆತ್ಮ ಸ್ವರೂಪದವ್ರು ಇದ್ದೀರಿ. ಮಣ್ಣು ಬಿಟ್ಟು ಹೆಂಗೆ ಮಡಿಕೆ ಮಾಡಲಿಕ್ಕೆ ಬರೋದಿಲ್ಲೋ, ನಿಮ್ಮನ್ನು ಬಿಟ್ಟು ದೇವರಲ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮೊಳಗೆ ದೇವರದಾನ, ನೀವೆಲ್ಲ ದೇವರಾಗ್ತೀರಿ ಅಂತ. ಒಮ್ಮೆ ಸಿದ್ಧಾರೂಢರಿಗೆ ಭಾಳ ಹೊತ್ತು ಕುಂತೀರಿ, ಭಾಳ ಸೀರಿಯಸ್ ಪುರಾಣ ಹೇಳೋದು ಬೇಡ. ಅದಕ್ಕಾಗಿ ಹುಬ್ಬಳ್ಳಿ ಸಿದ್ಧಾರೂಢರು ಪುರಾಣ ಹೇಳ್ತಾ ಇದ್ರು. ನಮ್ಮ ವಿವೇಕಾನಂದ ದೇವ್ರು ಹೆಂಗೆ ಪುರಾಣ ಹೇಳ್ತಾರಲ್ಲ, ಹಿಂಗೆ ಪುರಾಣ ನಡೆದಾಗ ಒಬ್ಬ ಎದ್ದು ನಿಂತು ನೀನ ದೇವರದೀಪ ಅಂತಂದಾಗ ಅವಂದ, ಬುದ್ಧಿ ನನಗೆ ಪುರಾಣ ಅರ್ಥ ಆಗಂಗಿಲ್ಲ ರೀ, ಶಾಸ್ತ್ರ ಅರ್ಥ ಆಗಂಗಿಲ್ಲ ರೀ, ನೀವು ಗ್ರಂಥದಾಗ ಓದಂದ್ರೆ ಓದಾಕೆ ಬರಂಗಿಲ್ಲ ರೀ, ಆದ್ರೆ ನಾನಾ ದೇವ್ರತ್ ನನಗೆ ಗೊತ್ತಾಗಬೇಕಲ್ರಿ ಅಂದವ. ಹೌದಪ್ಪ, ಸರಿ ಅದ ನೀನು ಉತ್ತರ ಅಂದ್ರು. ಸರಳವಾಗಿ ತಿಳಿಸಬೇಕಾಗಿತ್ತು. ರೈತ ಇದ್ದ, ಅಕ್ಷರ ಜ್ಞಾನ ಇರಲಿಲ್ಲ. ಅವಾಗ ಸಿದ್ಧಾರೂಢಪ್ಪ ಅವ್ರು ಹೇಳ್ತಾರೆ, ಏನಿಲ್ಲಪ್ಪ, ಮನೆಗೆ ಹೋಗು, ಜಗಲಿ ಮ್ಯಾಗ ಯಾವ ವಸ್ತು ಇರಲಿ, ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಅದನ್ನು ದೇವರಂತ ಪೂಜೆ ಮಾಡು. ಅದರ ಒಂದು ನೆನಪಿರಲಿ, ಅದಕ್ಕಿಂತ ಯಾವುದು ಶಕ್ತಿ ಹೆಚ್ಚಾಕೊಂತ ಹೋಗ್ತೈತಲ್ಲ ಅದನ್ನು ಪೂಜೆ ಮಾಡ್ಬೇಕಂದ್ರು. ಕೊನೆಗೊಂದೇನ ಗೊತ್ತಾಗ್ತದ, ನೀನ ದೇವ್ರಂತ ಹೇಳ. ಹುಣ್ರಿಯಪ್ಪ ಅಂದ ಕರ್ಮಧರ್ಮ ಸಂಯೋಗ. ಮನೆಗೆ ಹೋದ, ದೇವ್ರ ಜಗಲಿ ಮ್ಯಾಗ ಇಡೀ ಓಡಾಡ್ತಾ ಇತ್ತು. ಇಲ್ಲಿನ ದೇವ್ರಂತ ಪೂಜೆ ಮಾಡ್ಲಿಕ್ಕತ್ತ. ಈ ತಮ್ಮ, ನೀವು ಮಾತಾಡೋರು ಇದ್ರಂದ್ರೆ ನೀವರೇ ಬರ್ರಿ, ಇಲ್ಲ ನಮಗರೇ ಮಾತಾಡಕ್ಕೆ ಕೊಡ್ರಿ. ಒಂದು ಧರ್ಮ ಸಭೆ, ಒಂದು ಗಾಂಭೀರ್ಯತೆ ಇರಬೇಕದು. ಇಲಿ ಜಗಲಿ ಮ್ಯಾಗ ಕುಂತಿತ್ತು, ಪೂಜೆ ಮಾಡಿದ 15 ದಿನ ಇಲಿಗೆ ಏನು ಬೇಕು ಮೃಷ್ಟಾನ್ನ ಭೋಜನ ಹಾಕಿದ. ಇಲ್ಲಿ ಬೇರೆ ಕಡೆ ಹೋಗಲೇ ಇಲ್ಲ, ಜಗಲಿ ಮ್ಯಾಗ ಕುಂತು. ಎದರ ಮನೆ ಬೆಕ್ಕು ಓಡಿ ಬಂತು, ಇಲ್ಲಿ ಒಂದ ಕಡೆ ಕುಂತಿತ್ತಲ್ಲ, ಓಡಿ ಹೋಗೋದು ಬಿಟ್ಟು ರುಂಡಕ್ಕೆ ಬಾಯಿ ಹಾಕೋದ್ರೊಳಗೆ ಅವಂಗೆ ಅನಿಸಿತ್ತು ಇಲ್ಲಿ ದೇವರಲ್ಲ, ಬೆಕ್ಕ ದೇವರಂದವ. 15 ದಿನ ಬೆಕ್ಕಿಗೆ ಏನು ಬೇಕು ಮೃಷ್ಟಾನ್ನ, ಹಾಲು, ಮೊಸರು ಎಲ್ಲ ಅಲ್ಲೇ ಹಾಕಿದ. ಆರಾಮ್ ಕುಂತಿತ್ತು ಜಗಲಿ ಮ್ಯಾಗ ಬೆಕ್ಕು. ಎದರ ಮನೆ ನಾಯಿ ಓಡಿ ಬಂತು. 15 ದಿನ ಆದ ನಂತರ ಬೆಕ್ಕು ಸುಮ್ಮನೆ ಕುಂತದ್ದು ನೋಡಿದ್ದೆ, ನಾಯಿ ಬಂದ ಬೆಕ್ಕಿನ ರುಂಡಕ್ಕೆ ಬಾಯಿ ಹಾಕಿತ್ತು. ಅವಾಗ ಅನಿಸಿತ್ತು ಬೆಕ್ಕ ದೇವರಲ್ಲ, ನಾಯಿ ದೇವರಂದ. ಒಂದು ದಿನ 15 ದಿನ ಪೂಜೆ ಮಾಡಿದ, ನಾಯಿಗೆ ರೊಟ್ಟಿ ಹಾಕಿದ, ಮೃಷ್ಟಾನ್ನ ಏನು ಬೇಕೆಲ್ಲ ಅಲ್ಲೇ ಹಾಕಿದ. 16ನೇ ದಿವ್ಸಕ್ಕೆ ಏನಾಗಿತ್ತು, ಎಲ್ಲೇ ಹೊರಗೆ ಹೋಗಿದ್ದ. ಹೆಂಡತಿ ರೊಟ್ಟಿ ನಾಯಿ ಕೊಡೋದನ್ನು ಒಂದಿಷ್ಟು ತಡ ಮಾಡಿದಳು. ನಾಯಿ ಇಳಿದು ಹೋಗಿ ಏನು ಮಾಡಿತ್ತು ಅಂದ್ರೆ, ರೊಟ್ಟಿ ಬುಟ್ಟಿಯೊಳಗೆ ರೊಟ್ಟಿಗೆ ಬಾಯಿ ಹಾಕೋದ್ರೊಳಗೆ ಗಂಡ ಬಂದ ಆ ದೃಶ್ಯ ನೋಡುತ್ತಾನ. ವ್ಯಕ್ತಿ ನಾಯಿ ದೇವರಲ್ಲ, ಆ ದೃಶ್ಯ ನಾಯಿ ರೊಟ್ಟಿಗೆ ಬಾಯಿ ಹಾಕೋದ್ರೊಳಗೆ ಹೆಂಡತಿ ಕೋಲು ತೊಗೊಂಡು ನಾಯಿಗೆ ಹೊಡಿತಾ ಇದ್ದಳು. ಯಾರು ದೇವ್ರಿ? ಜೋರ್ಲೆ ಹೇಳ್ರಿ, ನಿಮ್ದೈತಿ. ಹೆಂಡತಿ ದೇವರಾಗಿದ್ದಳು. ಕುರ್ಚಿ ಹಾಕಿದ ಜಗಲಿ ಮುಂದೆ ಹೆಂಡತಿಗೆ, ಪಾದ ಪೂಜೆ ಮಾಡ್ಲಿಕ್ಕತ್ತ. ಒಂದಿನ ಬ್ಯಾಡ ಅಂದಳು. 2ನೇ ದಿವಸ ಅಂತಾಳ, ಏನೋ ಸಿದ್ಧಾರೂಢರ ಪುಣ್ಯದಿಂದ ಒಂದು 15 ದಿನ ನಡಿಬೋದು ಇದು. ಪಾದ ಪೂಜೆ ಮಾಡಾಕತ್ತಾನ, ಮಾಲಿ ಹಾಕಿದ, ಶಾಲ್ ಹಾಕಿದ, ಕರ್ಪೂರ ಬೆಳಗ್ಲಿಕ್ಕತ್ತ. ತಾಯಿ ಅಂತಾಳ, ಎಷ್ಟೋ ದಿನ ಬೈದಾನ ಹೊಡೆದಾನ, ಸಿದ್ಧಾರೂಢರ ಪುಣ್ಯದಿಂದ ಏನೋ ಪೂಜೆ ನಡೆದ, ನಡೀಲಿ ಎಲ್ಲಿ ಮಠ ನಡೀತದ. ತಾಯಿ ಸುಮ್ಮನೆ ಕುಂತಳು. 15 ದಿನ ಅಡಿಗೆ ತಾನ ಮಾಡಿದ, ಕಸ ಹೊಡೆದ, ಕೆಲಸ ಮಾಡಿದ, ಹೆಂಡತಿಯನ್ನು ದೇವರಂತ ಪೂಜೆ ಮಾಡಿದ.
16ನೇ ದಿನ ಯಾವುದೋ ಒಂದು ವ್ಯವಹಾರ ದೃಷ್ಟಿಕೋನದೊಳಗೆ ಒಳಗೆ ಹೋಗಿತ್ತು, ಹೊರಗೆ ಹೋಗಿದ್ದ, ಲುಕ್ಸಾನ್ ಆಗಿತ್ತು. ಮನೆ ಒಳಗೆ ಬರೋದ್ರೊಳಗೆ ಹೆಂಡತಿ ಅಂತಾಳೆ ಕುರ್ಚಿ ಮ್ಯಾಗ ಕುಂತ, ದೇವ್ರಂತ ಇಲ್ಲಿ ಕುಣಿಸಿಯಲ್ಲ ನನ್ನ, ಅಡಿಗೆ ಯಾಕೆ ಮಾಡಿಲ್ಲ, ಎಷ್ಟು ಲೇಟ್ ಆಯ್ತು ಅಂದಿದ್ದಳು. ವ್ಯವಹಾರ ದೃಷ್ಟಿಕೋನದೊಳಗೆ ಸಿದ್ದಾಳ್ರು ಮಾತು ಮರ್ತಿದ್ದ, ಹೆಂಡತಿ ದೇವ್ರು ಅನ್ನೋದು ಮರ್ತಿದ್ದ. ಮೂಲಿಯೊಳಗೆ ಕಸಬರಿಗೆ ತೊಗೊಂಡು ನನಗೆ ಅಡಿಗೆ ಮಾಡಂತಿ ಅಂತ ಹೊಡಿಲಿಕ್ಕೆ ಹಿಂಗೆ ಕೈನವರಿದ್ದ. ನೆನಪಾಗಿತ್ತು, ಅಹಂ ಬ್ರಹ್ಮಾಸ್ಮಿ ಅಯಮಾತ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ನೀನಾ ದೇವ್ರ ಅಂತೇಳಿ ತನಗೆ ಅರಿವಿಗೆ ಬಂದಿತ್ತು. ಹಿಂಗೆ ಸಿದ್ದಾಳ್ರು ತೋರಿಸ್ಕೊಟ್ಟಾರ. ಜಗತ್ತು ಪೂರ್ಣವಾಗಿ ಬರ್ತಾ ಇಲ್ಲ. ಅದಕ್ಕೆ ಮಹಾತ್ಮರೊಂದು ಕಾಲಜ್ಞಾನ ಬರೆದಿಟ್ಟಾರ. ಬಿದ್ದಿವಂತಿರು ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವೆ ಬಲ ಎಚ್ಚರ, ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ ಅಂತ ಹೇಳ್ತದ. ಶಟಸ್ಥಲ ಜ್ಞಾನಿ ಉಳುವಿ ಚೆನ್ನಬಸವನವರೊಂದು ಕಾಲಜ್ಞಾನ ಬರೆದಾರ. ಉಳುವಿಯ ಚೆನ್ನನು ಕಲಿಯುಗದೊಳಗೆ ಹುಟ್ಟಿ ಬರುವಾಗ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಉಳಿತಾವಂತ ಹೇಳ್ಯಾರ. ನಿಮ್ಮ ಆಂಜನೇಯನ ಆಶೀರ್ವಾದದಿಂದ, ಅತನಿ ಶಿವಗಳ ಆಶೀರ್ವಾದದಿಂದ ಕೋವಿಡ್ದೊಳಗೆ ನಿಮಗೆ ನಮಗೆ ಏನೂ ಆಗ್ಲಾರ್ದ ಜೀವಂತ ಅದೀವಿ ಅಂದ್ರೆ ನಾವೆಲ್ಲ ಗಟ್ಟಿ ಕಾಳ ಅದೀವಿ. ಆದ್ರೆ ನಾವು ಏನು ಬೇಡಬೇಕಾಗ್ಯದ? ಆಂಜನೇಯನ ಅಭಿಷೇಕ ಮಾಡಿರಿ, ಹೋಮ ಮಾಡಿರಿ, ಗದ್ಗಿ ಪೂಜೆ ಮಾಡಿದ್ರಿ. ಆ ಗದ್ಗಿ ಮುಂದೆ ನಿಂತಾಗ ಏನು ಬೇಡಬೇಕಾಗ್ಯದ? ಸಿರಟ್ಟಿ ಗ್ರಾಮದ ಎಲ್ಲ ಜನರ ಕಣ್ಣೀರು ವರ್ಷಪ್ಪ. ಕರ್ನಾಟಕದೊಳಗೆ ಇರ್ತಕ್ಕಂಥ ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲ ಜನ ಆನಂದಿರುವಂಗಾಗಿ ಬೇಡಬೇಕಾಗ್ಯದ. ಅದರ ನಾವೇನು ಬೇಡಕತ್ತೀವಿ? ಭಾಳ ದೂರಿಂದ ಬೇಡ. ಇಲ್ಲೇ ನಿಮ್ಮ ಬಾಜು ರಾಯಬಾಗ್ ತಾಲೂಕು ಕನದಾಳ ಅಂತ ಒಂದು ಊರದ. 18 ದಿನದ ಹಿಂದೆ ಹುಲಿಕಾಂತೇಶ್ವರ ಅಂತೇಳಿ ಒಂದು ದೇವಸ್ಥಾನದ ಎಲ್ಲ ಊರಾಗ ಹಿರಿಯರು ಕೂಡಿ ಹುಂಡಿ ಹೊಡೆದಾರ. ಲಕ್ಷ ಹಣ ಸಂಗ್ರಹ ಆಗ್ಯದ. ಅದರೊಳಗೆ ಒಂದು ಚೀಟಿ ಬರ್ದದ. ತಾಯಿ ಬರೆದು ಚೀಟಿ ಹಾಕ್ಯಾಳ. ಚೀಟಿ ಬಂದದ. ಚೀಟಿ ಏನು ಬಂದದ್ರಿ ಅಂತಂದ್ರೆ, ಹುಲಿಕಾಂತೇಶ್ವರ ಮುಂದಿನ ವರ್ಷ ಜಾತ್ರೆಗೆ ಬಂದಾಗ ದೀಡ್ ನಮಸ್ಕಾರ ಹಾಕ್ತೀನಿ, 10,000 ಗಟ್ಟಲೆ ಹಣ ಹಾಕ್ತೀನಿ, ಏನು ಬೇಕಾದ ಭಕ್ತಿ ಮಾಡ್ತೀನಿ. ಆದರೆ ಮುಂದಿನ ವರ್ಷ ಜಾತ್ರೆಗೆ ಬರೋದ್ರಾಗ ಏನು ಆಶೀರ್ವಾದ ಮಾಡಬೇಕಂದ್ರೆ, ನಮ್ಮ ಅತ್ತಿ ಮಾವ ಭಾಳ ಕಾಡ್ಲಿಕ್ಕತ್ತಾರ, ಸಾಯುವಂಗೆ ಆಶೀರ್ವಾದ ಮಾಡು. ಹೆಂಗ್ರಿ ಬುದ್ಧಿ ಇದು? ಅತ್ತಿ ಮಾವನಕ್ಕೊಂದು ಎಲ್ಲಿ ಹೋಗೋದದ ರೀ? ಭಾಳ ನಗಾಕತ್ತಿರಿ, ಗುರಿ ಅದ ಐತೆ ನಿಮ್ಮದು ತಾಯಿ. ಆಯುಷ್ಯ ಎಷ್ಟದ ರೀ? ಆಯುಷ್ಯ 10 100. ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30. ಹೋಯ್ತು 50 ವರ್ಷ, 100 ವರ್ಷ ಅದರಾಗ ಹೋಯ್ತು, 50 ವರ್ಷ ನಿದ್ದಾಗ ಹೋಯ್ತು, 50 ವರ್ಷ ಹಿಂಗೆ ಹೋಯ್ತು. ಎಲ್ಲಿ ಅದ ರೀ? ಕೋವಿಡ್ದೊಳಗೆ ಎಂಥ ಮಠಾಧೀಶರನ್ನು ಬಿಟ್ಟಿಲ್ಲ, ರಾಜಕಾರಣಿಗಳನ್ನು ಬಿಟ್ಟಿಲ್ಲ, 1000 ಎಕರೆ ಭೂಮಿ ಇದ್ದವ್ರನ್ನ ಬಿಟ್ಟಿಲ್ಲ, ಲಕ್ಷ ಕೋಟಿ ಹಣ ಬ್ಯಾಂಕಿನಾಗ ಇಟ್ಟವ್ರನ್ನ ಬಿಟ್ಟಿಲ್ಲ, ಎಲ್ಲ ಒಯ್ದದ. ಆದ್ರೆ ಅತನಿ ಶಿವಗಳು ಹುಬ್ಬಳ್ಳಿ ಸಿದ್ದಾಳ್ರ ಆಶೀರ್ವಾದದಿಂದ ನಮ್ಮನ್ನು ಭಗವಂತ ಜೀವಂತ ಇಟ್ಟಾನಂದ್ರೆ ಎದರ ಸಲುವಾಗಿ ಇಟ್ಟಾನಂದ್ರೆ, ಸಾಧು ಸಂತರ ಸೇವಾ ಮಾಡೋ ಸಲುವಾಗಿ, ಸೈನಿಕರ ಸೇವಾ ಮಾಡೋ ಸಲುವಾಗಿ, ಜಗತ್ತಿಗೆ ಅನ್ನ ಹಾಕಿದ ರೈತನ ಸೇವಾ ಮಾಡೋ ಸಲುವಾಗಿ ಇಟ್ಟಾನ. ಯಾವಾಗ ಎದ್ದು ಹೋಗ್ತದ ಗೊತ್ತಿಲ್ಲ. ಅದಕ್ಕೆ ಅತನಿ ಶಿವಗಳನ್ನ ಯಾರೋ ಕೇಳಿದ್ರಂತ ಸೊಲ್ಲಾಪುರದ ಭಕ್ತ, ಯಪ್ಪ ಪುರಾಣ ಹೇಳಬೇಡ್ರಿ, ಶಾಸ್ತ್ರ ಹೇಳಬೇಡ್ರಿ, ಮುಕ್ತಿ ಅಂದ್ರೆ ಹೆಂಗಾಗ್ತದ ಒಂದ ಮಾತಿನಾಗ ಹೇಳ್ರಿ, ನಾ ಹಂಗೆ ಬದುಕ್ತೀನಿ ಅಂದವ. ಎಷ್ಟು ಸರಳ ಹೇಳಿದ್ರು ಅತನಿ ಶಿವಗಳಂದ್ರೆ, ತಮ್ಮ ಇದ್ದಂಗಿರಬೇಕು, ಇಲ್ಲದಂಗಿರಬೇಕು, ಅವಂದೇನ ಕರಿತನಪ್ಪ, ಸುಮ್ಮನೆ ಎದ್ದು ಹೋಗುವಂಗಿರಬೇಕು. ಯಾವುದದ ರೀ? ಒಂದು ಸಣ್ಣ ಮಾತು ಹೇಳ್ತೀನಿ ತಾಯಂದರಿಗೆ, ರೈತರದಿರಿ, ನಮ್ಮವರೇ ನಮ್ಮ ಜಿಲ್ಲೆಯವರು. ಸುರೇಶ್ ಅಂಗಡಿ ಅಂತೇಳಿ ಕೋವಿಡ್ದೊಳಗೆ ತೀರ್ಕೊಂತಾರ. ದೆಹಲಿಯಿಂದ ಕರ್ನಾಟಕಕ್ಕೆ ಹೆಣ ಬರಲಿಲ್ಲ. ಟಿವಿಯಾಗ ತಾವೆಲ್ಲ ನೋಡಿರಿ. ಮಣ್ಣು ಕೊಡುವಾಗ ಹಗ್ಗದಿಂದ ಕೈಕಾಲೆಲ್ಲ ಕಟ್ಟಿದ್ರು. ಹಗ್ಗ ಹರಿದ 2 ಕಾಲು ಜಾರಿ ತೆಳಗೆ ಬರ್ತದ ಕಟ್ಟಿಗೆಯಿಂದ. ಹೆಂಡತಿ ಮಕ್ಕಳು ಮುಟ್ಲಿಲ್ಲ, ಪಿಎಗಳು ಮುಟ್ಲಿಲ್ಲ, ಸರ್ಕಾರ ಮುಟ್ಲಿಲ್ಲ, ಉತ್ತಾರ ಮುಟ್ಲಿಲ್ಲ, ಹಣ ಮುಟ್ಲಿಲ್ಲ. ನರ್ಸ್ಗಳು ಕಟ್ಟಿಗೆಯಿಂದ ತಿವ್ದಾರಿಲ್ರಿ. ಮತ್ತೇನು ಶಾಶ್ವತ ಅದ? ನಮ್ಮಲ್ಲಿ ಏನಾಗ್ಯದ ಅಂದ್ರೆ, ಹನುಮಂತನ ಪೂಜೆ ಮಾಡಕತ್ತೀವಿ, ಕಳಸಾರವನ್ನು ಮಾಡೀವಿ, ಹೋಮ ಮಾಡೀವಿ, ಅಭಿಷೇಕ ಮಾಡೀವಿ, ಕುಂಭ ಹೊತ್ತುಕೊಂಡು ಬಂದೀವಿ, ಭಕ್ತಿ ಮಾಡೀವಿ, ಇಂಥ ಶರೀರ ಇಟ್ಕೊಂಡೀವಿ. ನಾವೆಲ್ಲ ಯಾವುದಕ್ಕೆ ಹೆದರಾಕತ್ತೀವಿ ಅಂದ್ರೆ, ಸಾಮಾನ್ಯ 5 ರೂಪಾಯಿ ಲಿಂಬೆ ಹಣ್ಣಿಗೆ ಹೆದರಾಕತ್ತೀವಿ. ಬಾಜು ಮನೆಯಿಂದ 1000-2000 ಟನ್ ಕಬ್ಬು ಆ ಥರ ಬಿತ್ತ, ಮುಂಜಾನೆ ಲಿಂಬೆನ ಅವನು ಮನೆ ಮುಂದೆ. ಬಾಜು ಮನೆ ಅವ್ನು ನೌಕರಿ ಹತ್ತಿದ, ಪೊಲೀಸ್ ಅದ, ಡಾಕ್ಟರ್ ಅದ, ಇಂಜಿನಿಯರ್ ಅದ, ಮಿಲ್ಟ್ರಿಗೆ ಹೋದ್ರೆ ಮುಂಜಾನೆ ಲಿಂಬೆಯನ್ನು ಬಿತ್ತ. ಬುದ್ಧಿ ಮೊನ್ನೆ ಒಂದು ಊರಾಗ ಪುರಾಣಕ್ಕೆ ಹೋಗಿನ್ರಿ, ಹೇಳಕತ್ತಿದ್ರು. ಹೆಂಗಂದ್ರೆ ರೀ, ಬಾಜು ಮನ್ಯಾಗ ಮದುವೆ ಐತಂತ ಒಂದು 500 ಲಿಂಬೆಯನ್ನು ಒಯ್ಯಾಕತ್ತೇನವ.
ಕ್ಯಾರಿ ಬ್ಯಾಗಿನಾಗಿನ ಜಾರಿ ಒಂದು ಅದು ನೋಡ್ರಿ ಟೈಮ್ ಹೆಂಗದ 11 ಲಿಂಬೆನ ಅವನ ಮನೆ ಮುಂದೆ ಬಿದ್ದವು. ಆ ಕಡೆ ಮದುವೆ ಆಗದ 200 ಮಂದಿ, ಅವನ ಮನೆ ಮುಂದದ 1000 ಮಂದಿ ರೀ ಮಾಡ್ಸ್ಯಾರಂತ್ರಿ ಅವ ಅಲ್ರಿ. ಎಷ್ಟೋ ಹಳೆಯದಾಗಿರ್ತಕ್ಕಂಥ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರಿ. ಕ್ಯಾಬಿ ಸಂಕುಲಕ್ಕೆ ತಾಯಿ ಆಗಿರ್ತಕ್ಕಂಥ ಅತನಿ ಶಿವಗಳ ಪುಣ್ಯ ಭೂಮಿಯೊಳಗೆ ಹುಟ್ಟಿದವರು ಅದೀವಿ ನಾವು. ಜಗತ್ತಿನ ತಮಿಳುನಾಡಲ್ಲ, ಜಗತ್ತಿನ ಯಾವ ಭೂಮಿಯೊಳಗೆ ಲಿಂಬಿಕಾಯಿ ಮಂತ್ರಿಸಿದ್ರು ನಿಮ್ಮ ಪಾದಕ್ಕೆ ಸಹಿತ ನಾಟಂಗಿಲ್ಲ. ಅದು ಶಿವಗಳ ಸಾಕ್ಷಿ ಇದೆ. ಭಕ್ತಿ ಮಾಡ್ರಿ ಗಟ್ಟಿಯಾಗಿ, ಗಟ್ಟಿ ಭಕ್ತಿ ಬೇಕಾಗ್ಯದ. ಹನುಮಂತನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರಿ. 7 ಸಮುದ್ರ ದಾಟು ಸಲುವಾಗಿ ಹನುಮಂತ ಏನು ಮಾಡ್ತಿದ್ದಂದ್ರೆ ರಾಮ 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 ಅಂತ ಕಲ್ಲಿನ ಮ್ಯಾಗ ಬರೆದ ನೀರಾಗಿ ಬಿಡ್ತಿದ್ದ, ಕಲ್ಲು ತೇಲ್ತಿತ್ತು. ಈ ದೃಶ್ಯವನ್ನು ನೋಡಿ ಶ್ರೀರಾಮಚಂದ್ರ ಪ್ರಭುಗಳು ನಾನು ಯಾಕೆ ಬಿಡಬಾರ್ದು ಅಂತೇಳಿ ಕಲ್ಲು ಬಿಟ್ಟರೆ ಕಲ್ಲು ಮುಳುಗಿ ಹೋಯ್ತದ. ಅವಾಗ ರಾಮ ಕೇಳ್ತಾನ, ನೀ ಬಿಟ್ಟು ಕಲ್ಲು ತೇಲ್ತೈತಿ, ನನ್ನ ಕಲ್ಲು ಯಾಕೆ ತೇಲಂಗಿಲ್ಲ ಅಂತಂದಾಗ ತ್ರಿಕಾಲಜ್ಞಾನಿ 3 ಲೋಕ ಒಡೆಯನಾಗಿರ್ತಕ್ಕಂಥ ನನ್ನ ಗುರು ರಾಮ ರಾಮ ಅಂತ ಬರೆದು ಬಿಡಾಕತ್ತೀನಿ. ರಾಮ ಹಿಡ್ಕೊಂತಾನ, 3 ಲೋಕದ ಒಡೆಯ ನೀ ಕಲ್ಲು ಬಿಟ್ಟರೆ ಹಿಡ್ಕೊಳ್ಳೋರು ಯಾರದಾರ, ಅದಕ್ಕೆ ಮುಳುಗಾಕತ್ತೈತೆ ಅಂತ ಹೇಳಿ. ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿನ್ನ ಹೊರತು ಅನ್ಯ ದೇವರು ಯಾಕೆ ಅಂತ ಹೇಳ್ತಾರ. ಭಾಳ ವಿಷಯವನ್ನು ಹೇಳೋದಿಲ್ಲ. ಒಂದು ನಮ್ಮ ಭಾಗದ ಟೈಮ್ ಐತ್ರಿ, ಇನ್ನೊಂದು 10 ನಿಮಿಷ. ಹಾಂ, ಅತನಿ ಶಿವಗಳ ಜೀವನದೊಳಗೆ ನಡೆದ ಒಂದು ಘಟನೆಯನ್ನು ಹೇಳಿಬಿಡ್ತೀನಿ. ಸೊಲ್ಲಾಪುರದಿಂದ ಒಂದು ಮನೆತನ ಬಂದಿತ್ತು, ಭಾಳ ದೊಡ್ಡ ಶ್ರೀಮಂತ ಮನೆತನ. ಹೆಂಡತಿ 9 ತಿಂಗಳ ಗರ್ಭಿಣಿ ಆಗಿದ್ದಳು. ಅತನಿ ಶಿವಗಳ ಲಿಂಗ ಪೂಜೆ ಮುಗಿಸಿ ಹೊರಗೆ ಬರೋದ್ರೊಳಗೆ ಸಾಷ್ಟಾಂಗ ಹಾಕ್ತಾರ. ಆ ತಾಯಿಯನ್ನು, ಆತನ ಮುಖವನ್ನು ಶಿವಗಳು ನೋಡಿ, ನಿನ್ನ ಹೆಂಡತಿಯನ್ನು ಹೊರಗೆ ಬಿಟ್ಟು ನೀನು ಒಬ್ಬನ ಒಳಗೆ ಬಾರಪ್ಪ ಅಂದರು. ಒಳಗೆ ಹೋದ. ಅತನಿ ಶಿವಗಳು ಹೇಳ್ತಾರ, ನಿನ್ನ ಹೆಂಡತಿ ಗಂಡ ಮಗುವಿಗೆ ಜನ್ಮ ನೀಡ್ತಾಳ, ಆದ್ರೆ 3 ತಿಂಗಳೊಳಗೆ ಸತ್ತು ಹೋಗ್ತಾಳೆ. ಆದ್ರೆ ಬೇರೆ ಮದುವೆ ಆಗುವಂಗಿಲ್ಲ, ಮಗನನ್ನು ಆಸ್ತಿಯನ್ನಾಗಿ ಬೆಳೆಸುವಂತ ಆಶೀರ್ವಾದ ಮಾಡ್ತಾರೆ. ಅವಾಗ ಭಕ್ತ ಕೇಳ್ತಾನ, ಯಪ್ಪ ನೀವು ಹೇಳಿದ್ದ ಮಾತು ನಡೆಸ್ತೀನಿ ರೀ, ನಾಳೆ ನನಗೆ ವಯಸ್ಸಾದಾಗ ರೋಗ ರುಜಿನಿ ಬಂದಾಗ ಆರೈಕೆ ಮಾಡ್ಲಿಕ್ಕೆ ಬೇಕಲ್ರಿಪ್ಪ, ಅವಾಗ ಹೆಂಗೆ ಪರಿಸ್ಥಿತಿ ಅಂದಾಗ ಅವಾಗ ಅತನಿ ಶಿವಗಳು ಹೇಳ್ತಾರೆ, ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿನ್ನ ಹೊರತು ಅನ್ಯ ದೇವರು ಯಾಕೆ, ಯಾವುದಾದ್ರೂ ಒಂದು ರೂಪದೊಳಗೆ ಬಂದ ಕೈ ಹಿಡಿತೀನಪ್ಪ, ಹೆದರಬೇಡ ಹೋಗಂತ ಹೇಳಿದರು. ಮನೆಗೆ ಹೋದ. ಹೆಂಡತಿ ಗಂಡ ಮಗುವಿಗೆ ಜನ್ಮ ನೀಡಿ ತೀರ್ಕೊಂಡು ಹೋಗ್ತಾಳ. ಮಗನನ್ನು ಒಳ್ಳೆ ರೀತಿ ಬೆಳೆಸ್ತಾನ, ಒಳ್ಳೆಯ ಶಿಕ್ಷಣ ಕೊಡಿಸ್ತಾನ, ಒಳ್ಳೆಯ ನೌಕರಿ ಕೊಡಿಸ್ತಾನ, ಭಾಳ ದೊಡ್ಡ ಮನೆ ಕಟ್ತಾನ. ಕಲಿತಂಥ ಒಬ್ಬ ಹೆಣ್ಮಗಳನ್ನ ತಂದು ಮದುವೆ ಮಾಡ್ತಾನೆ. ಬಂದಿರತಕ್ಕಂಥ ಹೆಣ್ಮಗಳು ಮಗಳಾಗಿ ಬರಲಿಲ್ಲ, ಸೊಸೆಯಾಗೇ ಬಂದಳು. ಯಾವ ತಂದೆ ತ್ಯಾಗ ಮಾಡಿದ್ನಲ್ಲ ಅವನಿಗೆ ವಯಸ್ಸಾಗಿತ್ತು, ಮುಪ್ಪಾವಸ್ಥೆ ಬಂದಿತ್ತು, ಅಲರ್ಜಿ ಅಸ್ತಮಾ ಬಂದಿತ್ತು. ಮನೆ ಕಟ್ಟಿ ಹೊರಗೆ ಉಗುಳ್ತಾ ಕೆಮ್ತಾ ಕುಂಡಿರ್ತಾ ಇದ್ದ. ಅವಾಗ ಬಂದಿರತಕ್ಕಂಥ ಸೊಸಿ ಅಂತಾಳ, 4 ಜನ ನನ್ನ ಗಂಡಗೆ ಭೇಟಿ ಆಗ್ಲಿಕ್ಕೆ ಬರ್ತಾರ, ನೀವು ಉಗುಳ್ತಾ ಕೆಮ್ತಾ ಜ್ವಲ ಸುರಿಸ್ತಾ ಹಿಂಗೆ ಕುಂತ್ರೆ ನಮ್ಗೆ ಅಪಮಾನ ಆಗ್ತದ ಅಂತಂದಳು. ಒಂದಿನ ಸಿಟ್ಟಿನ ಬರೋದೊಳಗೆ ಏನಂತಾಳಂದ್ರೆ, ಎಂತೆಂಥವ್ರಿಗೂ ಸಾವು ಬರ್ತದ, ನಿನಗ್ಯಾಕೆ ಸಾವು ಬರ್ತಾ ಇಲ್ಲ ಅಂತ. ಅವಾಗ ತಂದೆ ಅಂದ್ರೆ ಮುಪ್ಪಾವಸ್ಥೆ ಮಾವ ಹೇಳ್ತಾನ, ತಾಯಿ ಸಾವು ಅನ್ನೋದು ನಾನು ತಂದುಕೊಳ್ಳೋದಲ್ಲ, ಭಗವಂತಿ ಕ್ಷಣ ಕರೆದ್ರೆ ಎದ್ದು ಹೋಗ್ಲಿಕ್ಕೆ ತಯಾರಿದ್ದೀನಿ, ಅವ ಕರಿಬೇಕಲ್ಲೇನು ತಾಯಿ ಅಂದವ. ಅಷ್ಟಂದು ಎದ್ದು ಒಂದು 2-3 ಬೀದಿ ದಾಟಿ ಹೋಗ್ತಿರ್ತಾನ. ಏನೋ ವಿಚಾರ ಬಂದು ಮನೆ ಬಾಗಿಲಿಗೆ ಬಂದು ನಿಲ್ತಾನ. ಮಾವಾಗ ಬೈದೀನಿ, ಟೀಕಾ ಮಾಡೀನಿ, ಹಣಿ ಹಚ್ಚಿ ನಮಸ್ಕಾರ ಮಾಡಿ ಕ್ಷಮಾ ಕೇಳಿ ಒಳಗೆ ಕರ್ಕೋಬೇಕಂತ ಭಾವ ಬರಲಿಲ್ಲ ಸೊಸೆ. ಕಟ್ಟಿ ಮ್ಯಾಗ ನಿಂತು ಹೇಳ್ತಾಳೆ ಅಹಂಕಾರದಿಂದ, ನಾಯಿ ಅಂತ ನಾಯಿಗೆ ಹಚ್ಚ ಅಂತ ಹೊಡೆದ್ರೆ ವಾಪಸ್ ಮನೆಗೆ ಬರೋದಿಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು. ಅವಾಗ ಮಾವಂತನ ತಾಯಿ, ನಾ ಎನ್ನು ಶಬ್ದ ಬಳಕೆ ಮಾಡಿಯಲ್ಲ, ಒಂದು ತುತ್ತು ಅನ್ನ ಹಾಕಿದ್ರೆ ನಾ ಹೆಂಗೆ ಮನೆಗೆ ಕವಲ ಮಾಡ್ತದ, ನಾನು ಯಾಕೆ ವಾಪಸ್ ಬಂದೀನಿ ಮನೆಗೆ ಅಂದ್ರೆ ನನ್ನ ಮಗ ಭಾಳ ದೊಡ್ಡ ನೌಕರಿ ಒಳಗದಾನ, ನೀನು ಭಾಳ ಶಿಕ್ಷಣ ಕಲಿತಂತೋಡಿದ್ದಿ, ಎಲ್ಲರ ಬೀದಿ ಒಳಗೆ ವೃದ್ಧಾಶ್ರಮದೊಳಗೆ ಬಿದ್ದು ಸತ್ನಿ ಅಂದ್ರೆ ನಿಮ್ಮಿಬ್ಬರಿಗೂ ಅಪಮಾನ ಆಗ್ತದ ತಾಯಿ, ಅದಕ್ಕೆ ವಾಪಸ್ ಬಂದೀನಿ ಅಂದ. ತಾಯಿ ಕೇಳಿಲ್ಲ, ಹಠ ಹಿಡಿದು ಹಾಸಿಗೆ ಹಾಕಿ ಮಲ್ಕೊಂತಾಳ. ಗಂಡ ಸಾಯಂಕಾಲ ನೌಕರಿಯಿಂದ ಬಂದು ಯಾಕೆ ಮಲ್ಕೊಂಡು ಅಡುಗೆ ಮಾಡಿಲ್ಲ ಅಂದಾಗ, ಈ ಮನೆಯೊಳಗೆ ನಾನು ಇರಬೇಕು, ಇಲ್ಲಾಂದ್ರೆ ನಿಮ್ಮ ಅಪ್ಪ ಇರಬೇಕು ಅಂತ. ಅವಾಗ ಮಗ ಅಂತಾನ, ಇಬ್ಬರು 2 ಕಣ್ಣು ಇದ್ದಂಗೆ, ಏನಾದರೂ ಪರಿಹಾರ ಹೇಳು ಅಂತಂದಾಗ, ನಿಮ್ಮಪ್ಪ ಜ್ವಲ ಸುರಿಸ್ತಾ ಉಗುಳ್ತಾ ಕೆಮ್ತಾ ಊಟ ಮಾಡ್ತಾನ, ಆ ತಟ್ಟೆಗಳನ್ನು ನನ್ನಿಂದ ತೊಳಿಲಿಕ್ಕಾಗೋದಿಲ್ಲ,
ಬೇಕಂದ್ರೆ ಕುಂಬಾರ ಮನೆಗೆ ಹೋಗಿ ಮಣ್ಣಿನ ತಟ್ಟೆ ತೊಗೊಂಡು ಬಾ, ಅದರೊಳಗೆ ಊಟ ಮಾಡಿ ಒಡೆದು ಎಸೆದು ಬಿಡಲಿ ಅಂತಂದಳು. ತಂದೆ ಮಾಡಿದ ತ್ಯಾಗವನ್ನು ಮರ್ತಿದ್ದ. ಓಡ್ಕೊಂತ ಹೋಗಿ ಕುಂಬಾರ ಮನೆಯಿಂದ ಮಣ್ಣಿನ ತಟ್ಟೆ ತಂದು ಊಟಕ್ಕೆ ಹಾಕಿ ಕೊಟ್ಟರು. 6 ತಿಂಗಳಾದ ನಂತರ ಗಂಡಗೆ ನೌಕರಿಗೆ ರಜಾ ಇತ್ತು. ಒಂದು ವಿಪರ್ಯಾಸ ಅಂದ್ರೆ ಆ ಇಬ್ಬರು ಗಂಡ ಹೆಂಡತಿಗೆ ಒಂದು ಮಗು ಇತ್ತು, ಆನಂದ ಅಂಥೇಳಿ. ಹಿಂದೆ ಹಿತ್ತಲದೊಳಗೆ ಹೋಗಿ ನೋಡೋದ್ರೊಳಗೆ ಅದು ಆನಂದ ಅಂತೇನು ಮಗು ಇತ್ತಲ್ಲ, ಅಜ್ಜ ಊಟ ಮಾಡಿರ್ತಕ್ಕಂಥ ಎಲ್ಲ ಮಣ್ಣಿನ ತಟ್ಟೆಗಳನ್ನು ಒಂದೊಂದಾಗಿ ಸ್ವಚ್ಛವಾಗಿ ತೊಳೆದು ಒಂದು ಕೋಲಿ ಒಳಗೆ ಒಂದ್ರ ಮ್ಯಾಗ ಒಂದು ಜೋಡಿಸಿಡ್ತಾ ಇತ್ತದು. ಅವಾಗ ತಾಯಿ ಅಂತಾಳ, ನಿಮ್ಮ ಅಜ್ಜ ರೋಗದ ಮುದಕ ಊಟ ಮಾಡಿರ್ತಕ್ಕಂಥ ತಟ್ಟೆಗಳನ್ನು ಮುಟ್ಟಿದ್ರೆ ತೊಳೆದ್ರೆ ನಿನಗೆ ರೋಗ ಬರ್ತದ, ಮುಟ್ಟಬೇಡ, ಒಡೆದು ಬಿಡು ಅಂತಂದಾಗ ಮಗು ಹೇಳ್ತದ, ಅಮ್ಮ ಇವತ್ತು ನಮ್ಮ ತಂದೆಗೆ ಭಾಳ ದೊಡ್ಡ ನೌಕರಿ ಅದ, ಮಣ್ಣಿನ ತಟ್ಟೆ ಅಲ್ಲ ಬಂಗಾರ ತಟ್ಟೆಗಳನ್ನು ತಂದು ಕೊಡ್ಬೋದು. ಆದರೆ ನಾಳೆ ನಾನು ದೊಡ್ಡವನಾದಾಗ ಶ್ರೀಮಂತಿಕೆ ಇರ್ತದಲ್ಲಿ ಗೊತ್ತಿಲ್ಲ, ನೌಕರಿ ಇರ್ತದಲ್ಲಿ ಗೊತ್ತಿಲ್ಲ, ನಮ್ಮ ಅಜ್ಜಗೆ ಹಂಗೆ ವಯಸ್ಸಾಗ್ಯದ, ರೋಗ ಬಂದದಲ್ಲ, ನಾಳೆ ನಿಮ್ಮಿಬ್ಬರಿಗೂ ಗಂಡ ಹೆಂಡತಿಗೆ ವಯಸ್ಸಾದಾಗ ರೋಗ ಬಂದಾಗ ಅಸ್ತಮಾ ಅಲರ್ಜಿ ಬಂದಾಗ ಹಾಕಿ ಕೊಡ್ಲಿಕ್ಕೆ ಬೇಕಲ್ಲ ಊಟ, ಅದಕ್ಕೆ ತಟ್ಟಿ ತೊಳೆದಿಡಕತ್ತೀನಿ ಅಂತೇಳಿ. ಮಕ್ಕಳಿಗೆ ಯಾವ ಸಂಸ್ಕಾರವನ್ನು ಕಲಿಸ್ತೀವಿ ಆ ಸಂಸ್ಕಾರ ಬರ್ತದೆ. ಭಾಳ ಸಮಯ ಆಗ್ಯದ. ರೈತರ ಬಗ್ಗೆ 2 ಮಾತೇಳಿ ನನ್ನ ಮಾತು ಮುಗಿಸ್ತೀನಿ. ತಾವೆಲ್ಲ ರೈತ ಬಾಂಧವರು ಇದ್ದೀರಿ. ಒಂದು ತುತ್ತು ಅನ್ನವನ್ನು, ರೊಟ್ಟಿ ಕಾಯಿಪಲ್ಯ ಚಪಾತಿ ಒಂದು ತುತ್ತು ಅನ್ನವನ್ನು ಬಾಯೊಳಗೆ ಹಾಕುವಾಗ ಹನುಮಂತಗೆ ಏನು ಬೇಡ್ಕೊಂಡು ತುತ್ತು ಹಾಕ್ರಿ ಅಂದ್ರೆ, ಯಾವ ರೈತ ದುಡ್ದು ಅನ್ನ ನನ್ನ ಮನೆಗೆ ಬಂದದಲ್ಲ, ಆ ರೈತನ ಮನೆತನ ಹೆಂಡತಿ ಮಕ್ಕಳು ಬಂಧು ಬಳಗ ಎಂದೂ ಕೂಡ ಸಾಲದೊಳಗೆ ಬಡತನದೊಳಗೆ ನರಳುವಂಗೆ ಆಗದೇ ಇರಲಿ ಅಂತೇಳಿ ಆಂಜನೇಯಗೆ ಬೇಡ್ಕೊಂಡು ಆ ತುತ್ತು ಬಾಯಾಗ ಹಾಕ್ತಾರೆ. ಇನ್ನೊಂದು ಮಾತದು, ಯಾರೇ ಮಹಾತ್ಮರು ರಾಜಕಾರಣಿಗಳ ಮನೆಗೆ ಬಂದಾಗ 4 ಜನ ಮಕ್ಕಳು ಇರ್ತಾವೆ, ಪರಿಚಯ ಮಾಡಿಸ್ತೀರಿ. ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಹೊಲದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತೀರಿ. ಅಸಡ್ಡೆ ಮಾಡಬೇಡ್ರಿ. ಇನ್ನು ಮ್ಯಾಗ 4ನೇ ಮಗನ ಹೆಂಗೆ ಪರಿಚಯ ಮಾಡಿಸ್ರಿ ಅಂದ್ರೆ, ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವ ಅನ್ಲಾರ್ದ ಭೂಮಿ ತಾಯಿ ಮಡಿಲೊಳಗೆ ಬೆವರು ಸುರಿಸಿ ಅನ್ನವನ್ನು ದುಡಿದು ಜಗತ್ತನ್ನು ಜೀವಂತಿಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನಂತ ಅಭಿಮಾನಲೇ ಪರಿಚಯ ಮಾಡಿಸ್ತಾರೆ. ರೈತನಿದ್ರ ಪರಿಚಯ ಅದು, ರೈತನಿದ್ರ ಜಗತ್ತದು. ನಾವು ಒಂದು ಕೇಳಿವಿ, ಎಲ್ಲ ರೈತ ಬಾಂಧವರು ಅದೇರಿ, ಇದನ್ನೊಂದು ತಾವೆಲ್ಲ ಲಕ್ಷ್ಯ ಕೊಟ್ಟು ತಿಳ್ಕೊಡ್ರಿ. ಏನಂತಂದ್ರೆ ಬುದ್ಧಿ ಮೊನ್ನೆ ಅಧಿವೇಶನದೊಳಗೆ ಈ ರಾಜ್ಯದ ಮುಖ್ಯಮಂತ್ರಿಗಳೊಂದು ಮನವಿ ಕೊಟ್ಟಿವಿ. 60 ವರ್ಷ ಆಗಿರ್ತಕ್ಕಂಥ ಸರ್ಕಾರಿ ನೌಕರಿಗೆ ಪೆನ್ಷನ್ ಬರ್ತದೆ, ಮತ್ತು ಜಗತ್ತಿಗೆ ದುಡಿದು ಅನ್ನ ಹಾಕಿರ್ತಕ್ಕಂಥ ರೈತಿಗೆ ಏನಾದರೂ ಬೇಕಲ್ರಿ ಬುದ್ಧಿ. ನಾವು ಏನು ಮನವಿ ಕೊಟ್ಟಿವಿ ಮುಖ್ಯಮಂತ್ರಿಗೆ ಅಂದ್ರೆ, ಕರ್ನಾಟಕದ 31 ಜಿಲ್ಲೆಯೊಳಗಿರ್ತಕ್ಕಂಥ 60 ವರ್ಷ ಆಗಿರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ರೈತ ಕುಟುಂಬಕ್ಕೆ ಒಂದು ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡಬೇಕಂತ ಕೇಳಿವಿ. ಕೇಳೋಣ ಬೇಡ್ರಿ ರೈತರು, ಕೇಳೋಣ್ರೆ. ನಿಮಗೆ 2,000 ಬರಾಕೈತೈತೆ ಮತ್ತೆ ಕೇಳೋಣವ್ರಲ್ಲ ನೀವು. 2,000 ರೈತ ಬಂದೈತಿಲ್ರಿ ಈ ತಿಂಗಳ, ಹೌದಲ್ರಿ? ಹಾಂ. ಮೊನ್ನೊಬ್ಬರು ಬುದ್ಧಿ ಎಲ್ಲೇ ಹೋಗಿ ಬಂದ, ನಾನು ಹೆಂಡತಿ ಧರ್ಮಸ್ಥಳಕ್ಕೆ ಹೋಗಿ ಬರ್ತಂತ ಹೋಗ್ಯಾಡ್ರಿ, ಮತ್ತು ಯಾಕೆ ಬಂದಿಲ್ಲ ಕೇಳಿನ. ಮರದೂಸ್ ಬಸ್ಸಿಗೆ ಕುಂಡ್ರಾಕಿದ್ದಳ್ರಿ, 2,000 ಜಮಾ ಆಯ್ತು, ಆಧಾರ್ ಕಾರ್ಡು ಹೋಯ್ತು, ಮತ್ತೆ ಯಾಕೆ ಬರ್ತಾರ್ರಿ ಅಂದರು ಅವರು. ನಮ್ಮಲ್ಲಿ ಏನು ಹಂಗಿಲ್ಲಲ್ರಿ, ಇದು ಭಕ್ತಿ ಊರದ. ತಾಯಿ ಯಾವುದೂ ಶಾಶ್ವತ ಅಲ್ಲ, ನೀರ ಮ್ಯಾಗಿನ ಗುಳ್ಳೆ ಐತಿ, ಯಾವಾಗ ಎದ್ದು ಹೋಗ್ತದ ಗೊತ್ತಿಲ್ಲ, ಯಾವಾಗ ಬಿದ್ದು ಹೋಗ್ತದ ಗೊತ್ತಿಲ್ಲ, ಯಾವಾಗ ಮಣ್ಣೊಳಗೆ ಮಣ್ಣಾಗಿ ಹೋಗ್ತದ ಗೊತ್ತಿಲ್ಲ, ಯಾವಾಗ ಸೋರಿ ಹೋಗ್ತದ ಗೊತ್ತಿಲ್ಲ, ಇರುವಷ್ಟು ದಿನ. ಅದಕ್ಕೆ ಶರಣರು ಒಂದು ಮಾತು ಹೇಳ್ಯಾರ, ತಂದೆ ತಾಯಿಗಳನ್ನು ಕುಳಿಕ್ಕದೆ ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ, ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಬಾಗಿನ ಕೊಡುವ ನೆಂಟರಿದ್ದಾರೆ, ಗುರು ಹಿರಿಯರನ್ನು ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲು ಓದಿಸುವ ಶಿಷ್ಯರಿದ್ದಾರೆ ಅಂತ ಹೇಳ್ತಾರೆ. ಹಿಂಗಾಗೋದು ಬೇಡ. ಇದ್ದಾಗ ಏನು ಸಾಧ್ಯತೆ ಕೈಕಾಲಾಡುವಾಗ ಏನಾರ ಹಿರಿಯರಿಗೆ ಪ್ರಸಾದ ಮಾಡಿ ತಿನ್ನಿಸ್ರಿ, ಉಣಿಸ್ರಿ. ಹೋದ ಬಳಕ ಹುಗ್ಗಿ ಮಾಡಿದ್ರು ತಿನ್ನೋದಿಲ್ಲ ಯಾರು. ತಿಂತಾರೇನ್ರಿ? ಶಾಶ್ವತಿಲ್ಯವ ಕಲಿಯುಗ ಅದ. ಏನೋ ಆವಿಷ್ಯ ಭಗವಂತ ಕೊಟ್ಟಾನ, ಇದನ್ನು ದ್ವೇಷ ಮಾಡಕ್ಕೆ ಮತ್ತೊಬ್ಬರು ಕಣ್ಣೀರು ಬರ್ಸುವಂಗೆ ಮಾಡಕ್ಕೆ ಬದುಕೋದಕ್ಕಿಂತ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಭಾಳ ಜನ ತಾಯಿಂದರು ಸೇರಿರಿ. ಶಿರಟ್ಟಿ ಅಂತ ಗ್ರಾಮಕ್ಕೆ 2 ಜನ ಅಕ್ಕ ತಂಗಿಯರನ್ನು ಒಂದೇ ಮನೆ ಅಣ್ಣ ತಮ್ಮಗೆ ಮದುವೆ ಮಾಡಿ ಕೊಟ್ಟಿದ್ರು. ಅತ್ತಿ ಭಾಳ ಗಟ್ಟಿಮುಟ್ಟಿದಳು, ಕಾಟದ ಮ್ಯಾಗ ಕುಂತಿದ್ಳು. ಇಬ್ಬರು ಸೊಸೇಂದ್ರ ಚಾಪಿ ಮ್ಯಾಗ ಕುಂತು ಕಾಲು ಹೊತ್ತಾಕತ್ತಿದ್ರು. ಅತ್ತಿ ತಲೆಯಾಗ ಬರ್ತದ, ಸೊಸೇಂದ್ರನ ಪರೀಕ್ಷೆ ಮಾಡೋಣ ಅಂಥೇಳಿ
ನಾ ಕಾಟದ ಮ್ಯಾಗ ಕುಂತೀನಿ, ಚಾಪಿ ಮ್ಯಾಗ ಕುಂತ ನೀವು ಕಾಲು ಹೊತ್ತಾಕತ್ತೀರಿ, ಒಂದು ವೇಳೆ ನಾನಾ ಚಾಪಿ ಮ್ಯಾಗ ಕುಂತ್ರೆ ನೀವು ಇಬ್ಬರು ಎಲ್ಲಿ ಕುಂಡಿರ್ತೀರಿ ಅಂತಂದಳು. ಅವಾಗ ಸೊಸೇಂದ್ರ ಅಂತಾರ, ಏನಿಲ್ರಿ ಅತ್ತಿಯವರ, ನಿಮ್ಮ ಸರಿ ಸಮ ಕುಂಡ್ರು ತಾಕತ್ತು ನಮ್ಮದಲ್ಲ, ನೀವು ಚಾಪಿ ಮ್ಯಾಗ ಕುಂತ್ರೆ ನೆಲದ ಮ್ಯಾಗ ಕುಂಡಿರ್ತೀವಿ ಅಂದರು. ಅವಾಗ ಅತ್ತೆ ಅಂತಾಳ, ಒಂದು ವೇಳೆ ನಾನಾ ನೆಲದ ಮ್ಯಾಗ ಕುಂತ್ರೆ ನೀವು ಇಬ್ಬರು ಎಲ್ಲಿ ಕುಂಡಿರ್ತೀರಿ ಅಂತ ಕೇಳಿದಳು. ಏನಿಲ್ರಿ ಅತ್ತಿಯವರ, ನೀವು ನೆಲದ ಮ್ಯಾಗ ಕುಂತ್ರೆ ನೆಲದಾಗ ಎರಡು ತಗಿನ್ಯಾಗ ಕುಂಡಿರ್ತೀವಿ ಅಂದ್ರೆ ಅವ್ರು ಬಿಡಬೇಕಾಗಿತ್ತು ಅತ್ತಿ. ಒಂದು ವೇಳೆ ನಾನಾ ತಗಿನ್ಯಾಗ ಕುಂತ್ರೆ ನೀವು ಇಬ್ಬರು ಏನು ಮಾಡ್ತೀರಿ ಅಂತ ಅಂದಿದ್ದಳು. ಸೊಸೇಂದ್ರ ಸಿಟ್ಟು 0ದಿಂದ 100ಕ್ಕೆ ಬಂದಿತ್ತದು. ಏನಿಲ್ರಿ ಅತ್ತಿಯವ್ರು, ಭಾಳ ಚಲೋ ಆತ್ರಿ, ನೀವು ತಗ್ಗಿನ್ಯಾಗ ಕುಂತ್ರೆ ಮ್ಯಾಗ ಮಣ್ಣು ಮುಚ್ಚಿ ಚಾಪಿ ಹಾಸಿ ಕಾಟಿಟ್ಟು ಕಾಟದ ಮ್ಯಾಗ ನಾವು ಇಬ್ಬರು ಮಾತಾಡ್ಕೊತ ಕುಂಡಿರ್ತೀವಿ ಅಂದರು. ಅಧ್ಯಕ್ಷರ ಭಾಳ ನಗಾಕತ್ಯಾರ ನೋಡ್ರಿ ತಾಯಂದ್ರ. ಅವ ಅದಕ್ಕೆ ಶರೀಫ್ ಹೇಳ್ಯಾನ, ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟು ಹೊಂಟು ಕಾಯಿ ಮನಿ, ಎಷ್ಟಿದ್ದಾರೇನಿದು ಖಾಲಿ ಮನಿ, ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿಲಿರುವ ಶಿವನ ಮನಿ ಅದ, ಇದನ್ನು ಶವದ ಮನಿ ಮಾಡ್ಕೊಳ್ಳಾರ್ದ ಅತನಿ ಶಿವಗಳು ಆಂಜನೇಯನ ಮನಿ ಮಾಡ್ಕೊಂಡು ಇದಾ ಜನ್ಮದಾಗ ಮುಕ್ತ ಆಗೋಣ ಅಂಥೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ್ಕೆ ಅರ್ಪಣೆ.